ಅಧ್ಯಾಯ 42 ಮುಂದುವರೆದ ಭಾಗ. ಹಿರಿಯರು ಕೋಲುಗಳನ್ನು ಹಿಡ್ಕೊಂಡು ಅಂಗಳದ ಮೂಲೆಯಲ್ಲಿ ನಿಂತು ದೂರದಿಂದಲೇ ಇವೆಲ್ಲವನ್ನ ಆಸಕ್ತಿಯಿಂದ ಗಮನಿಸ್ತಾ ಇದ್ರು. ತಮ್ಮ ಮೊಮ್ಮಗ ವಿಷ್ಣುವರ್ಧನ್ ವಿಚಿತ್ರ ಹಾಗೂ ಅಪರೂಪದ ಮುಖಭಾವದೊಂದಿಗೆ ಹಿಂತಿರುಗಿದ್ದನ್ನು ಕಂಡಾಗಲೇ ಹಿರಿಯರಿಗೆ ಬಹುಶಃ ಇಲ್ಲೇನೋ ಸಮಥಿಂಗ್ ಇಸ್ ರಾಂಗ್, ವಿಶೇಷ ನಡೀತಾ ಇದೆ ಅನ್ನೋಂಥದ್ದು ಅರ್ಥವಾಗಿತ್ತು. ಕೊನೆಗೂ ಆ ಗಂಭೀರ ಸ್ವರೂಪದ ಹುಚ್ಚು ಹುಡುಗ ತನಗೆ ಸೂಕ್ತವಾದ ಹುಡುಗಿಯನ್ನು ಬಹುಶಃ ಕಂಡುಕೊಂಡಂತಿದೆ ಅಂತ ಹೇಳಿಬಿಟ್ಟು ಹಿರಿಯರು ಮನಸ್ಸಿನಲ್ಲೇ ಮುಗುಳ್ನಗ್ತಾರೆ. ಅಷ್ಟರಲ್ಲಿ ಮೇಘ ತನ್ನ ತಂದೆಯ ಹಿಂಭಾಗದಿಂದ ಬಂದ್ಲು. ಆಕೆ ತನ್ನ ಕಾಲ್ಬೆರಳುಗಳ ಮೇಲೆ ನಿಂತು ತಂದೆಯ ಕೈಲಿದ್ದ ಫೋನ್ನತ್ತ ಕುತ್ತಿಗೆ ಚಾಚಿ ನೋಡಿದ್ಲು. ತನ್ನ ಬಾಲಿಶ ಧ್ವನಿಯಲ್ಲಿ, ಅಪ್ಪ, ನೀವು ವಾಟ್ಸಪ್ ಬಳಸ್ತಿದ್ದೀರಿ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ಆಶ್ಚರ್ಯದಿಂದ ಗಟ್ಟಿಯಾಗಿ ಹೇಳಿದ್ಲು. ಮೇಘಾಗೆ ತನ್ನ ಮುತ್ತಜ್ಜ, ಅಜ್ಜಿ ಹಾಗೂ ರಾಹುಲ್ ಚಿಕ್ಕಪ್ಪ ಎಲ್ಲರೂ ಸೇರಿದಂತೆ ಮನೆಯ ಪ್ರತಿಯೊಬ್ಬರು ಕೂಡ ವಾಟ್ಸಪ್ ಬಳಸ್ತಾರೆ ಅನ್ನೋಂಥದ್ದು ತಿಳಿದಿತ್ತು. ಆದರೆ ಆಕೆಯ ತಂದೆ ಎಂದಿಗೂ ಇಂತಹ ಸಾಮಾಜಿಕ ಜಾಲತಾಣಗಳನ್ನು ಬಳಸುವುದನ್ನು ಆಕೆ ನೋಡಿಯೇ ಇರಲಿಲ್ಲ. ವಿಷ್ಣುವರ್ಧನ್ ಸೋಫಾದಲ್ಲಿ ಉಬ್ಬುಗಂಟಾಕಿ ಕುಳಿತಿದ್ದನು. ಆತನ ಮನಸ್ಸಿನಲ್ಲಿ ಆಳವಾದ ಆತಂಕ ಮತ್ತು ಕಾತರ ತುಂಬಿತ್ತು. ಆತ ತದೇಕ ಚಿತ್ತದಿಂದ ತನ್ನ ಸೆಲ್ ಫೋನ್ ಪರದೆಯನ್ನು ನೋಡ್ತಾ ಇದ್ದನು. ಯಾಕಂದರೆ ಆತ ಕಳುಹಿಸಿದ್ದ ಆ ಪ್ರಮುಖ ಸಂದೇಶಕ್ಕೆ ಕೃಷ್ಣವೇಣಿಯಿಂದ ಇನ್ನೂ ಯಾವುದೇ ಪ್ರತಿಕ್ರಿಯೆ ಬಂದಿರಲಿಲ್ಲ. ಆಕೆ ಇನ್ನು ಯಾಕೆ ಉತ್ತರಿಸಲಿಲ್ಲ, ಇದರ ಅರ್ಥವೇನು ಎಂದು ಆತ ಒಳಗೊಳಗೆ ತಳಮಳಿಸ್ತಾ ಇದ್ದನು. ಆ ಕ್ಷಣದಲ್ಲಿ ರಾಹುಲ್ ಮೆಟ್ಟಿಲುಗಳನ್ನು ಇಳಿದು ಕೆಳಗೆ ಬರ್ತಾನೆ. ವಿಷ್ಣುವರ್ಧನ್ ವಾಟ್ಸಪ್ ಬಳಸ್ತಿದ್ದಾನೆ ಎಂಬ ಮಾತು ಕೇಳಿ ರಾಹುಲ್ ಕೂಡ ಆಶ್ಚರ್ಯದಿಂದ ಆತನ ಪಕ್ಕಕ್ಕೆ ಬಂದು ನಿಂತು ಫೋನ್ನತ್ತ ಇಣುಕ್ತಾನೆ. ಹೇ, ನಿನ್ನ ಪ್ರೊಫೈಲ್ನಲ್ಲಿ ಒಂದು ಕವರ್ ಫೋಟೋ ಕೂಡ ಇಲ್ವಲ್ಲ ಅಂತ ರಾಹುಲ್ ತಮಾಷೆ ಮಾಡುತ್ತಿದ್ದಂತೆಯೇ ವಿಷ್ಣುವರ್ಧನ್ ಆತುರದಿಂದ ಕೃಷ್ಣವೇಣಿ ಜೊತೆಗಿನ ತನ್ನ ಸಂಭಾಷಣೆಯ ಪರದೆಯನ್ನು ಆಫ್ ಮಾಡ್ತಾನೆ. ಆತನ ಮುಖದಲ್ಲಿ ಸ್ಪಷ್ಟ ಉದ್ವಿಗ್ನತೆ ಅನ್ನೋದು ಎದ್ದು ಕಾಣ್ತಾ ಇತ್ತು. ಏನು ಸಮಾಚಾರ ಸೀನಿಯರ್, ನೀವೇನಾದರೂ ಒಬ್ಬ ಹುಡುಗಿಯ ಜೊತೆ ಮಾತಾಡ್ತಿದ್ದೀರಾ, ಏನು ಕತೆ ಅಂತ ರಾಹುಲ್ ಸೋಫಾದ ಇನ್ನೊಂದು ಬದಿಯಲ್ಲಿ ಕುಳಿತುಕೊಳ್ಳುತ್ತಾ ಕೇಳ್ತಾನೆ. ಆತ ತನ್ನ ಪಾದಗಳನ್ನು ಮೇಜಿನ ಮೇಲಿಟ್ಟು ಎದುರಿಗೆ ಬಿಗಿಯಾದ ಮುಖದೊಂದಿಗೆ ಕುಳಿತಿದ್ದ ತನ್ನ ಸಹೋದರನನ್ನು ರೇಗಿಸುವಂತೆ ನೋಡ್ತಾ ಇದ್ದಾನೆ. ಅವಳ ಚಾಟ್ ವಾಲ್ಪೇಪರ್ನಲ್ಲಿ ಹುಡುಗಿಯರು ಇಷ್ಟಪಡುವಂತಹ ಒಂದು ಜನಪ್ರಿಯ ಕಾರ್ಟೂನ್ ಚಿತ್ರ ಕೂಡ ಇತ್ತು. ಅವಳೊಂದಿಗೆ ಮಾತನಾಡುವಾಗ ನೀವ್ಯಾಕೆ ಇಷ್ಟೊಂದು ಕಿರಿಕಿರಿಗೊಳ್ತಿದ್ದೀರಿ ಅಂತ ಹೇಳಿಬಿಟ್ಟು ರಾಹುಲ್ ವಿಶ್ಲೇಷಿಸ್ತಾನೆ. ದೂರದಲ್ಲೇ ನಿಂತು ರಹಸ್ಯವಾಗಿ ಈ ಸಂಭಾಷಣೆಯನ್ನು ಕೇಳ್ತಿರುವಂತಹ ಹಿರಿಯರೂ ಸಹ ಕುತೂಹಲದಿಂದ ನನ್ನ ಮೊಮ್ಮಗ ಏನು ಹೇಳ್ಬೋದು ವಿಷ್ಣು ಅಂತ ಹುಬ್ಬುಗಂಟಾಕಿದ್ರು. ರಾಹುಲ್ ತನ್ನ ಸ್ವಂತ ಅನುಭವಗಳನ್ನು ನೆನಪಿಸ್ಕೊಂಡು ಮತ್ತೆ ಪ್ರಶ್ನಿಸೋಕೆ ಶುರು ಮಾಡ್ದ. ಹಾಗಾದರೆ ನೀವು ಅವಳನ್ನು ನೋಯಿಸಿ ಓಡಿಸ್ಬಿಟ್ಟಿದ್ದೀರಾ? ಆಕೆಗೆ ನಿಮ್ಮ ಜೊತೆ ಇರೋಕ್ಕೆ ಇಷ್ಟ ಇಲ್ವಾ? ಅಯ್ಯೋ, ನಿಮ್ಮಂತಹ ಕೋಟ್ಯಾಧಿಪತಿಗೆ ಬೇಡ ಅಂತ ಹೇಳೋಕೆ ಆ ಹುಡುಗಿ ಎಂತಹ ಧರ್ಮಾದಿ ಇರಬೇಕು. ಬಹುಶಃ ಅವಳು ಇಲ್ಲ ತೀರಾ ದಡ್ಡಿ ಇರಬೇಕು, ಇಲ್ಲ ತೀರಾ ದುರಹಂಕಾರಿ ಇರಬೇಕು ಅಂತ ಹೇಳಿ ಆಕೆ ನಿಮ್ಮ ಬಳಿ ಅಸಭ್ಯವಾಗಿ ವರ್ತಿಸ್ತಿದ್ದಾಳಾ? ಅಥವಾ ನಿಮ್ಮ ಮೇಲಿರುವ ಆಕರ್ಷಣೆಯನ್ನು ಬಳಸ್ಕೊಂಡು ತನಗಾಗಿ ಹೆಸರು ಹಣ ಮಾಡಲು ಯತ್ನಿಸ್ತಿದ್ದಾಳಾ? ತನ್ನ ಸಹೋದರ ಎಂದಿಗೂ ಕೂಡ ಸನ್ಯಾಸಿಯಂತೆ ಇರ್ತಿದ್ದ, ಯಾರೊಂದಿಗೂ ಕೂಡ ಹತ್ತಿರ ಆಗ್ತಾನೇ ಇರಲಿಲ್ಲ ಎಂಬುದು ರಾಹುಲ್ಗೆ ತುಂಬ ಚೆನ್ನಾಗಿ ತಿಳಿದಿತ್ತು. ಅದರಲ್ಲೂ ಮಹಿಳೆಯರು ತನ್ನ ಬಳಿಗೆ ಬರುವುದನ್ನೇ ವಿಷ್ಣುವರ್ಧನ್ ಎಂದಿಗೂ ಕೂಡ ಸಹಿಸ್ತಿರ್ಲಿಲ್ಲ. ಅಂಥದ್ರಲ್ಲಿ ಅವನು ಹೋಗ್ತಾನ. ಈಗ ತನ್ನ ಸರ್ವಶಕ್ತ ಸಹೋದರ ಒಬ್ಬ ಹುಡುಗಿಯ ಪ್ರೀತಿಯಲ್ಲಿ ಆಳವಾಗಿ ಬಿದ್ದಿರೋದನ್ನು ಕಂಡು ಆಕೆ ಈತನನ್ನು ತನ್ನ ಬಲೆಯಲ್ಲಿ ಬೀಳಿಸ್ಕೊಂಡು ಹಾಳು ಮಾಡುತ್ತಾಳೋ ಎಂಬ ಭಯ ರಾಹುಲನ್ನು ಕಾಡಕ್ಕೆ ಶುರು ಮಾಡುತ್ತೆ. ಸ್ವಾರ್ಥಿ ಮಹಿಳೆಯರು ಶ್ರೀಮಂತ ಪುರುಷರನ್ನು ಹೇಗೆ ತಮ್ಮ ಜಾಲಕ್ಕೆ ಎಳೆದುಕೊಳ್ಳುತ್ತಾರೆಂಬುದು ರಾಹುಲ್ನ ಅನುಭವಕ್ಕೆ ಬಂದಿತ್ತು. ಅಂತಹವರ ಮೊದಲ ಗುರಿ ಶ್ರೀಮಂತ ಕುಟುಂಬದ ಸೊಸೆಯಾಗಿ ಬದುಕಿ ಬಾಳುವಂಥದ್ದು. ಒಂದು ವೇಳೆ ಆ ಮೊದಲ ಗುರಿ ಈಡೇರದಿದ್ದರೆ ಅವರಿಂದ ಅಪಾರವಾದ ಪ್ರಮಾಣದ ಹಣವನ್ನು, ಖ್ಯಾತಿಯನ್ನು ಪಡೆದುಕೊಳ್ಳೋಕೆ, ತಮ್ಮ ಲೈಫ್ನ ಸೆಟಲ್ ಮಾಡ್ಕೊಳ್ಳೋಕ್ಕೆ ಯತ್ನಿಸೋದು ಅವರ ಎರಡನೇ ಕುತಂತ್ರವಾಗಿರ್ತಿತ್ತು. ಹೀಗಾಗಿ ಎಲ್ಲ ಮಹಿಳೆಯರು ಸ್ವಾರ್ಥಿಗಳು ಅಂತ ಹೇಳಿಬಿಟ್ಟು ರಾಹುಲ್ ಭಾವಿಸಿರ್ತಾನೆ. ವಿಷ್ಣುವರ್ಧನ್ ತನ್ನ ಮೊಬೈಲ್ ಫೋನನ್ನು ಟೇಬಲ್ನ ಮೇಲೆ ಕೆಳಗಿಡ್ತಾನೆ. ಆಗಲೂ ಅದರಲ್ಲಿ ಕೃಷ್ಣವೇಣಿಯಿಂದ ಯಾವುದೇ ಹೊಸ ಸಂದೇಶ ಅನ್ನೋದು ಬಂದಿರಲಿಲ್ಲ. ಆತ ಗಂಭೀರವಾಗಿ, ಅವಳು ಮೇಲ್ನೋಟಕ್ಕೆ ಮಾತ್ರ ಕಾಣುವವಳಲ್ಲ, ಅವಳನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭವೂ ಅಲ್ಲ, ಅತ್ಯಂತ ಸರಳವಾದ ಮನಸ್ಸಿನವಳು ಅಂತ ಹೇಳ್ತಾನೆ. ಹೌದೌದು, ಇತ್ತೀಚಿನ ದಿನಗಳಲ್ಲಿ ಮೇಲ್ನೋಟಕ್ಕೆ ಕಾಣದ ಮೋಸವಿಲ್ಲದ ಹುಡುಗಿಯನ್ನು ಹುಡುಕುವುದು ಕಷ್ಟದ ಮಾತು ಬಿಡಿ. ವರುಣ್, ನನ್ನನ್ನು ನೋಡು, ಇತ್ತೀಚೆಗೆ ನನಗಂತೂ ಯಾರೊಬ್ಬರೂ ಸರಿ ಹೊಂದುವಂತೆ ಸಿಗ್ತಾ ಇಲ್ಲ. ಆಕಸ್ಮಿಕವಾಗಿ ಸಿಕ್ಕಿರೋ ಅವರ ಸ್ವಾರ್ಥ ನೋಡಿ ನನಗೆ ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ.
ಪ್ರತಿ ಹುಡುಗಿಯೂ ಇಂದಿನವರಿಗಿಂತ ಹೆಚ್ಚು ಹಣದಾಸೆಯುಳ್ಳವಂತೆ ಕಾಣ್ತಾಳೆ ಅಂತ ರಾಹುಲ್ ತನ್ನ ಸಹೋದರ ತನ್ನ ನಿರ್ಧಾರವನ್ನು ಬದಲಾಯಿಸ್ತಾನೆ ಅನ್ನೋ ನಿರೀಕ್ಷೆಯಿಂದ ಹೇಳ್ತಿದ್ದಾನೆ. ಆದರೆ ವಿಷ್ಣುವರ್ಧನ್ ತನ್ನ ಕರಾಳ ಹಾಗೂ ತೀಕ್ಷ್ಣವಾದ ಕಣ್ಣುಗಳಿಂದ ಇದನ್ನೆಲ್ಲ ಯಾರು ಕೇಳಿದರು ಅಂತ ರಾಹುಲ್ನನ್ನು ನೋಡುತ್ತಾ, ನಾನು ನಿನ್ನನ್ನು ಮೇಲ್ನೋಟಕ್ಕೆ ಕಾಣುತ್ತೇನೆ ಅಷ್ಟೇ ಎಂದನು. ಆತನ ಕಣ್ಣುಗಳು ಶಾಯಿಯಂತೆ ಕಪ್ಪಾಗಿ ಅಸಾಧಾರಣ ಗಂಭೀರತೆಯನ್ನು ತೋರ್ತಿದ್ವು. ರಾಹುಲ್ ಮಾತ್ರ ಅವರಿಬ್ಬರ ನಡುವಿನ ಪ್ರೀತಿಯನ್ನು ಕಿತ್ತು ಹೋಗಬೇಕು ಅಂತಲೇ ಪ್ರಯತ್ನಿಸ್ತಿದ್ದ. ರಾಹುಲ್ ತನ್ನ ಸಿಗರೇಟ್ ಹಚ್ಚಲು ಕೈ ಹಾಕಿದವನು ಹಾಗೆ ಒಂದು ಕ್ಷಣ ಎಪ್ಪುಗಟ್ಟಿ ನಿಂತು ಹೋದನು. ತನ್ನ ಸರ್ವಶಕ್ತ ಸಹೋದರನ ಈ ಅತಿಮಾನುಷ ವರ್ಣೆಯಿಂದ ನೋಡಿದರೆ ಆತ ಯಾವುದೋ ಮಾಟಗಾತಿಯ ಪ್ರಭಾವಕ್ಕೆ ಒಳಗಾದವನಂತೆ ತನ್ನದೇ ಕುಟುಂಬದವರನ್ನು ಕೂಡ ಗುರುತಿಸಲು ಹೆಣಗಾಡ್ತಾ ಇದ್ದಾನೆ ಅನ್ನುವಂಥ ಭ್ರಮೆ ರಾಹುಲ್ಗೆ ಉಂಟಾಯಿತು. ಕೊಡು ಇಲ್ಲಿ ಅಂತ ರಾಹುಲ್ ಬೇರೆಡೆಗೆ ನೋಡ್ತಾನೆ. ಇನ್ನೊಂದೆಡೆ ಆಕೆಯ ವಸತಿ ನಿಲಯದ ಕೋಣೆಯಲ್ಲಿ ನಿಶಾ ಆಟವಾಡುತ್ತಾ ಕೃಷ್ಣವೇಣಿಯ ಕೈಯಿಂದ ಮೊಬೈಲ್ ಫೋನನ್ನು ಕಸಿದುಕೊಂಡಿದ್ಲು. ಕೃಷ್ಣವೇಣಿ ಒಬ್ಬ ಮಗುವಿನಂತೆ ಮುಜುಗರದಿಂದ ತಡೆಯಲು ಯತ್ನಿಸಿದ್ರು. ನಿಶಾ ಮಾತ್ರ ಬಿಡ್ತಾನೇ ಇರಲಿಲ್ಲ. ಅವಳಂತೂ ಚೆಲ್ಲಾಟ ಆಡ್ತಾ ಇದ್ಲು. ಅವಳಿಗಂತೂ ಪ್ರಾಣ ಸಂಕಟ. ಫೋನ್ ಪರದೆಯ ಮೇಲೆ ಮೂಡಿದ ಹೊಸ ಸಂದೇಶವನ್ನು ನೋಡಿದ ಕೂಡಲೇ ನಿಶಾಳ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದ್ವು. ಆಕೆ ಕುತೂಹಲದಿಂದ ಕೆಳಗೆ ಬಾಗಿ, ನಿನಗೆ ನಿಜವಾಗಿಯೂ ಏನಾಗಿದೆ? ಆ ವ್ಯಕ್ತಿ ನಿಜವಾಗಿಯೂ ಅಷ್ಟೊಂದು ಆಕರ್ಷಕನೇ? ಒಮ್ಮೆ ಆತನನ್ನು ಭೇಟಿಯಾದ ತಕ್ಷಣ ನೀನು ಸಂಪೂರ್ಣವಾಗಿ ಆತನ ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದೀಯಾ? ನೋಡು, ನಿನ್ನ ಮುಖವೆಲ್ಲ ನಾಚಿಕೆಯಿಂದ ಎಷ್ಟು ಕೆಂಪಗಾಗಿ ಹೋಗಿದೆ ಅಂತ ಜೋರಾಗಿ ಕಿರ್ಚಿದ್ಲು. ಕೊನೆಗೂ ವಿಷ್ಣುವರ್ಧನ್ ಕಳಿಸಿದಂತಹ ವಿಶೇಷ ಸಂದೇಶವನ್ನು ಕೃಷ್ಣವೇಣಿ ತನ್ನ ಕಣ್ಣುಗಳಿಂದ ಓದಿಕೊಂಡಿದ್ಲು. ಇಂದಿನಿಂದ ನೀನು ಕೇವಲ ಸರಿ ಅಂತ ತಲೆಯಾಡಿಸಿ ಒಪ್ಪಿಗೆ ಸೂಚಿಸಿ ಸಾಕು. ಯಾವುದೇ ಕ್ಷಣದಲ್ಲಾದರೂ ನಿನ್ನ ಗಂಡನಾಗಬಲ್ಲವನು ನಾನೇ. ಪ್ರೀತಿ ಎಂಬುದು ನಿಜಕ್ಕೂ ಒಂದು ಸುಂದರವಾದ ಹಾಗೂ ಸಿಹಿಯಾದ ಪ್ರಯಾಣ. ಆದರೆ ಒಬ್ಬ ಮಹಾನ್ ವ್ಯಕ್ತಿ ಇಂತಹ ಅಚಲವಾದ ಭರವಸೆಯನ್ನು ನೀಡಿದಾಗ ಅದನ್ನು ಸ್ವೀಕರಿಸುವ ಹುಡುಗಿಯ ಮನಸ್ಸು ಹೇಗೆ ತಲ್ಲಣಗೊಳ್ಳುತ್ತದೆ ಎಂಬುದನ್ನು ವರ್ಣಿಸೋಕೆ ಸಾಧ್ಯವಿರಲಿಲ್ಲ. ಕೃಷ್ಣವೇಣಿ ಸೋಫಾದ ಮೂಲೆಯಲ್ಲಿ ತೂಕಡಿಸುತ್ತಾ ಅತೀವ ನಾಚಿಕೆ ಹಾಗೂ ಆಶ್ಚರ್ಯದಿಂದ ಮೌನವಾಗಿ ಕುಳಿತಿದ್ಲು. ಭವ್ಯ, ನನಗೆ ಬೇಗ ಹೇಳು, ಆತ ನಮ್ಮ ಆಫೀಸ್ನ ಬಾಸ್ ಅಲ್ಲವೇ? ಹೌದು, ದೊಡ್ಡ ಟಿ ಕಂಪನಿಯ ಬಿಗ್ ಬಾಸ್ ಆತ. ನೀನು ನಿಜವಾಗಿಯೂ ಒಂದು ದೊಡ್ಡ ಚಿನ್ನದ ಗಣಿಯನ್ನೇ ಕಂಡುಕೊಂಡಿದೀಯ ಬಿಡು. ಅದು ಹಾಗಲ್ಲ. ಇಲ್ಲ, ನಾನು ಏನು ಮಾತಾಡ್ತಿದ್ದೇನೆ? ಚಿನ್ನದ ಗಣಿ? ಅಯ್ಯೋ ಶಿವನೇ, ನಾನು ಯಾವ ಪದಗಳನ್ನು ಬಳಸುವುದು? ನಿಶಾ ಆತರದಿಂದ ಹುಚ್ಚಳಂತೆ ಹಾರಾಡುತ್ತಾ ಕೃಷ್ಣವೇಣಿಯನ್ನು ತಬ್ಬಿ ಹಿಡಿದು ನೋಡ್ತಾ ಇದ್ದಾಳೆ. ಬೇಗ ಆತನಿಗೆ ಉತ್ತರವನ್ನು ಕಳಿಸಿಬಿಡು. ಇಲ್ಲದಿದ್ದರೆ ನಮ್ಮ ಆ ಬಾಸ್ ಅತಿಯಾದ ಆತಂಕದಿಂದ ಕಾಯ್ತಾ ಇರ್ಬೋದು. ಒಬ್ಬ ಪ್ರೇಮಿಯನ್ನು ಈ ರೀತಿ ಕಾಯಿಸುವುದು ದೊಡ್ಡ ಅಪರಾಧವಾಗ್ತದೆ ಅಂತ ಹೇಳಿ ನಿಶಾ ತಾನೇ ಸೋಫಾದಿಂದ ಸೆಲ್ಫೋನ್ ಎತ್ತಿ ಕೃಷ್ಣವೇಣಿಯ ಕೈಗೆ ಒತ್ತಾಯಪೂರ್ವಕವಾಗಿ ನೀಡಿದ್ಲು. ಅಯ್ಯೋ, ಇದು ನನ್ನ ತಪ್ಪೇ ಬಿಡು. ನಿನ್ನನ್ನು ಕೀಟಲೆ ಮಾಡಿ ಆ ಫೋನನ್ನು ಕಸಿದುಕೊಳ್ಳಬಾರ್ದಿತ್ತು. ಇಲ್ಲಂದರೆ ನೀನು ಇಷ್ಟೊತ್ತಿಗೆ ಸಂದೇಶ ಪ್ರತ್ಯುತ್ತರವನ್ನು ಟೈಪ್ ಮಾಡಲು ಮುಂದಾದಾಗ ನನ್ನ ಇಂದಿನ ದಿನಗಳನ್ನು ನೆನಪಿಸಿಕೊಳ್ಳದೆ ಇರಲು ಕೂಡ ಸಾಧ್ಯವಾಗಲಿಲ್ಲ. ಒಂದು ಕಾಲದಲ್ಲಿ ಜಯಕುಮಾರ್ ನನಗೆ ಪ್ರೇಮ ನಿವೇದನೆ ಮಾಡಿದಾಗ ಆಡಿದಂತಹ ಮಾತುಗಳು ಆಕೆ ಕಿವಿಯಲ್ಲಿ ಇನ್ನೂ ಗುಯಿಗುಡ್ತಾನೇ ಇದೆ. ಕೃಷ್ಣವೇಣಿ, ನೀನು ಅರ್ಥ ಮಾಡ್ಕೊಳ್ಬೇಕು. ಈ ಲೋಕದಲ್ಲಿ ನನ್ನ ಇಷ್ಟು ವರ್ಷಗಳ ಕಾಲ ಇಷ್ಟು ನಿಷ್ಠೆಯಿಂದ ಪ್ರೀತಿಸಿದವರು ಬೇರೆ ಯಾರೂ ಇಲ್ಲ. ಜೈ ತನ್ನ ಬೂಟಾಟಿಕೆಯ ಪ್ರೀತಿಯನ್ನು ಘೋಷಿಸಿದ ಅಷ್ಟೆ. ಹಾಗೆ ಪ್ರತಿಯೊಬ್ಬರು ಅದೇ ರೀತಿ ಮಾಡ್ತಾರೆ ಅಂತ ಏನಿಲ್ಲ. ಆದರೆ ಇಂದು ಕೃಷ್ಣವೇಣಿಗೆ ತಾನು ಅಂದುಕೊಂಡಿದ್ದ ಸಂಪೂರ್ಣ ಸುಳ್ಳು ಎಂಬ ಸತ್ಯ ಅರಿವಾಯಿತು. ಆ ಜಗತ್ತಿನಲ್ಲಿ ತನ್ನನ್ನು ಜೈಲಿಗಿಂತ ಹೆಚ್ಚು ಕಾಲ ಹೆಚ್ಚು ಆಳವಾಗಿ ತನ್ನ ಮುಗ್ಧವಾದ ಹುಡುಗಿಯಾಗಿದ್ದಾಗಿಂದಲೂ ಕೂಡ, ಅಂದರೆ ಪ್ರೀತಿ ಅಂದರೇನು ಅಂತ ತಿಳಿಯದೆ ಆ ಪುಟ್ಟ ವಯಸ್ಸಿನಲ್ಲೂ ತನ್ನನ್ನು ಅನ್ಯೂನ್ಯವಾಗಿ ಪ್ರೀತಿಸಿದ ಮತ್ತೊಬ್ಬ ಪುರುಷನಿದ್ದನು. ಆತನೇ ವಿಷ್ಣುವರ್ಧನ. ಇತ್ತ ಕೃಷ್ಣ ಹೌಸ್ ಮಹಲ್ನಲ್ಲಿ ವಿಷ್ಣುವರ್ಧನ್ ತನ್ನ ಹಾಸಿಗೆ ಮೇಲೆ ಮಲಗಿದ್ದನಾದರೂ ಆತನ ಕಣ್ಣುಗಳಲ್ಲಿ ನಿದ್ರೆ ಮಾತ್ರ ಸುಳಿತಾನೇ ಇರಲಿಲ್ಲ. ಆತ ಮನಸ್ಸಿನಲ್ಲಿ ಚಡಪಡಿಕೆಯಿಂದ ಹಾಸಿಗೆ ಮೇಲೆ ತಿರುಗಿ ಮಲಗಿದ್ದನು. ಕೊನೆಗೆ ಬೇಸತ್ತು ಎದ್ದು ಒಂದು ಅರ್ಧ ಗ್ಲಾಸ್ ನೀರನ್ನು ಕುಡಿತಾ ಇದ್ದಾನೆ. ಸ್ವಲ್ಪ ಸಮಯದ ನಂತರ ಮತ್ತೆ ಎಚ್ಚರವಾಗಿ ಬಾತ್ರೂಮ್ಗೆ ತೆರಳುತ್ತಾನೆ. ಹೀಗೆ ರಾಡಿಯಾದ ಮನಸ್ಸಿನಿಂದ ಆತ ಆ ರಾತ್ರಿ ಪೂರ್ತಿ ನಿದ್ರೆ ಇಲ್ಲದೆ ಪೂರ್ತಿ ಕೋತಿಯ ಮನಸ್ಸಿನಲ್ಲಿ ಪರದಾಡ್ತಾ ಇರ್ತಾನೆ. ಯಾಕಂದರೆ ಆಕೆ ಇನ್ನೂ ಉತ್ತರ ಕಳಿಸಿರೋದಿಲ್ಲ. ಕೆಲವೊಮ್ಮೆ ಇಂತಹ ಹಠಾತ್ ಸಂದೇಶಗಳು ಸಂಪೂರ್ಣ ಸತ್ಯವಾಗಿರದೆ ಅರ್ಧ ಸತ್ಯ ಮಾತ್ರವಾಗಿರುವಂತಹ ಸಾಧ್ಯತೆಯೂ ಇರ್ತದೆ. ಆದ್ದರಿಂದ ತಕ್ಷಣವೇ ನಂಬುವುದು ಕಷ್ಟ. ಆದಾಗ್ಯೂ ವಿಷ್ಣುವರ್ಧನ್ ತನ್ನ ಮೇಲೆ ಇಟ್ಟಿರುವಂಥ ಅಚಲವಾದ ಭರವಸೆ ಇರ್ಬೋದು, ಆ ಪ್ರೀತಿ, ಆ ಆಕರ್ಷಣೆ, ಆ ಮೋಹ ಸಂಪೂರ್ಣ ನಿಜವೆಂದು ಕೃಷ್ಣವೇಣಿ ಕೊನೆಗೂ ನಂಬಿದ್ಲು.
ಕೃಷ್ಣವೇಣಿ ಮೆಲ್ಲನೆ ತಲೆ ಎತ್ತಿ ನಿಶಾಳನ್ನು ನೋಡ್ತಿದ್ದಾಳೆ. ತನ್ನ ಜೀವನದ ಈ ಮೊದಲ ಒಂದು ಸುಂದರವಾದ ಹೊಸ ಸಂಬಂಧವನ್ನು ಮರೆಮಾಡಲು ಆಕೆ ಬಯಸಲೇ ಇಲ್ಲ. ಅದರಲ್ಲೂ ತನ್ನ ಜೊತೆಯಲ್ಲೇ ವಾಸಿಸ್ತಿದ್ದಂತಹ ಆತ್ಮೀಯ ಗೆಳತಿಯಿಂದ ಮುಚ್ಚಿಡುವಂಥದ್ದು ಆಕೆಗೆ ಸ್ವಲ್ಪವೂ ಕೂಡ ಇಷ್ಟ ಇರಲಿಲ್ಲ. ಯಾಕಂದರೆ ಇಂದಲ್ಲ ನಾಳೆ ಈ ವಿಷಯ ಹೊರಗೆ ಬಂದೇ ಬರ್ತದೆ. ಕೃಷ್ಣವೇಣಿ ಕೊಂಚ ಆತಂಕ ಹಾಗೂ ಸಂಕೋಚದಿಂದ, ನಿಶಾ, ನಾನು ಅವತ್ತು ಭೇಟಿಯಾಗಲು ಹೋದ ವ್ಯಕ್ತಿ ಈತನಲ್ಲ, ಆ ಭೇಟಿ ಸಂಪೂರ್ಣ ವಿಫಲವಾಯಿತು ಅಂತ ಹೇಳ್ತಾಳೆ. ಅದನ್ನು ಕೇಳಿ ನಿಶಾ ತೀವ್ರ ಆಶ್ಚರ್ಯಗೊಂಡು, ಆಕೆ ಭೇಟಿಯಾಗಲು ಹೋದ ವ್ಯಕ್ತಿ ಈತನಲ್ಲ ಎಂದಾದರೆ ಇನ್ಯಾರೀತ ಎಂದು ಮನಸ್ಸಿನಲ್ಲೇ ಯೋಚಿಸಿದ ನಿಶಾ, ತನ್ನ ಸಹೋದರ ಜೈ ಮಾಡಿದ ತಪ್ಪು ನಿಜ, ಆದರೆ ನೀನು ಅವನಿಂದ ದೂರವಾಗಿ ಕೆಲವೇ ದಿನಗಳಾಗಿದೆ ಅಷ್ಟೇ ಎಂದು ತನ್ನ ಮಾತುಗಳನ್ನು ತೂಕ ಮಾಡಿ ಎಚ್ಚರಿಕೆಯಿಂದ ಮುಂದುವರಿಸ್ತಾಳೆ. ಬೇರ್ಪಟ್ಟ ಕೆಲವೇ ದಿನಗಳಲ್ಲಿ ಯಾರಾದರೂ ನಿನ್ನ ಇಷ್ಟಪಟ್ಟು ಬೆನ್ನಟ್ಟಿದ್ದಾರೆಯೇ ಮತ್ತು ನಿನಗೆ ನಿಜವಾಗಿಯೂ ಆತನ ಮೇಲೆ ಪ್ರೀತಿ ಏನಾದರೂ ಇದೆಯೇ? ಕೃಷ್ಣವೇಣಿ ಮೌನವಾಗಿ ಹೌದು ಅಂತ ತಲೆಯಾಡಿಸ್ತಾಳೆ. ಆಗ ನಿಶಾ, ನಾವು ಈ ನಿರ್ಧಾರಕ್ಕೆ ಬರುವ ಮುನ್ನ ಇನ್ನೂ ಸ್ವಲ್ಪ ಸಮಯ ಕಾಯುವುದು ನಿಜವಾಗ್ಲೂ ಒಳ್ಳೆಯದಲ್ವೇ? ಬಹುಶಃ ಆ ಹುಡುಗ ಮೇಲ್ನೋಟಕ್ಕೆ ಒಳ್ಳೆಯವನಂತೆ ನಟಿಸ್ತಿರುವಂತಹ ದುಷ್ಟನೂ ಆಗಿರಬಹುದು. ಸ್ವಲ್ಪ ಯಾವುದನ್ನೇ ಆಗಲಿ ಉತ್ತರ ಕೊಡ್ಬೇಕಾದ್ರೆ ಸ್ವಲ್ಪ ಯೋಚಿಸು, ಸಮಯ ತಗೋ, ಅವ್ರನ್ನೂ ಸ್ವಲ್ಪ ಕಾಯಿಸು. ನಿಶಾಳ ಮಾತುಗಳನ್ನು ಕೇಳಿ ಕೃಷ್ಣವೇಣಿಗೆ ಒಂದು ರೀತಿ ತೀವ್ರವಾದ ಗೊಂದಲವಾಗಿ ಹೋಯಿತು. ಹೀಗಾಗಿ ಆಕೆ ತನ್ನ ಬಾಲ್ಯದ ನೆನಪಿನಿಂದ ಹಿಡಿದು ಪಾರ್ಟಿಯಲ್ಲಿ ನಡೆದ ಪ್ರತಿಯೊಂದು ಘಟನೆಯನ್ನು ನಿಶಾಗೆ ವಿವರವಾಗಿ ಹೇಳಲು. ಎಲ್ಲವನ್ನ ಕೇಳಿದಂತಹ ನಿಶಾ ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡು ಆಕೆ ಬಾಯಿ ತೆರೆದು ಕೃಷ್ಣವೇಣಿಯನ್ನೇ ಆಶ್ಚರ್ಯದಿಂದ ನೋಡುತ್ತಾ ಅನಿರೀಕ್ಷಿತವಾದ ಸುದ್ದಿಯನ್ನು ಅರಗಿಸಿಕೊಳ್ಳಲು ಸುದೀರ್ಘವಾದ ಸಮಯವನ್ನೇ ತೆಗೆದುಕೊಂಡಳು. ನಿಶಾಳ ಮುಖದಲ್ಲಿ ಒಂದು ರೀತಿಯ ವಿಚಿತ್ರ ಹಾಗೂ ಅತಿಮಾನುಷ ನಗು ಮೂಡಿತು. ಸಂಪೂರ್ಣವಾಗಿ ಕಂಗಾಲಾದ ಆಕೆ, ನನಗೆ ಇದನ್ನು ನಂಬೋಕೆ ಸಾಧ್ಯವೇ ಆಗ್ತಾ ಇಲ್ಲ. ಕೃಷ್ಣ ಆ ಕಂಪನಿಯ ಬಿಗ್ ಬಾಸ್, ನೀನು ಏನು ಹೇಳ್ತಾ ಇದೀಯಾ ಅಂತ ಜೋರಾಗಿ ಉದ್ಗರಿಸಿದ್ಲು. ಇತ್ತ ಕಡೆ ಮಲಗುವ ಕೋಣೆಯಲ್ಲಿ ನಿದ್ರೆ ಬರದೆ ಪರದಾಡ್ತಿದ್ದಂತಹ ವಿಷ್ಣುವರ್ಧನ್ 3ನೇ ಬಾರಿಗೆ ಎಚ್ಚರಗೊಂಡು ಬಾಲ್ಕನಿಗೆ ಹೋಗಿ ಸಿಗರೇಟನ್ನು ಹಚ್ಕೊಳ್ತಾನೆ. ಹೀಗೆ ಎಚ್ಚರವಾದ ಪ್ರತಿ ಬಾರಿಯೂ ಆತನ ಕಣ್ಣುಗಳು ಹಾಸಿಗೆಯ ಪಕ್ಕದ ಮೇಜಿನ ಮೇಲಿದ್ದ ಸೆಲ್ ಫೋನ್ ಮೇಲೆಯೇ ನೆಟ್ಟಿದ್ವು. ಆದರೆ ಯಾವುದೇ ಹೊಸ ಸಂದೇಶ ಅನ್ನೋದು ಬಂದಿರಲಿಲ್ಲ. 4ನೇ ಬಾರಿ ಎಚ್ಚರವಾದಾಗ ಆತ ಬಾಲ್ಕನಿಯಲ್ಲಿ ನಿಂತು ಆಳವಾದ ಕಳವಳದಿಂದ ಮುಖವನ್ನು ಗಂಟು ಹಾಕ್ಕೊಳ್ತಾನೆ. ತನ್ನ ಸಿಗರೇಟ್ ಪ್ಯಾಕನ್ನು ತೆಗೆದು ಒಂದನ್ನು ತುಟಿಗಳ ನಡುವೆ ಇಟ್ಕೊಂಡು ಲೈಟರನ್ನು ತಿರುಗಿಸುವಾಗ ಆತನ ಮನಸ್ಸಿನಲ್ಲೇ ತಾನೇ ಪ್ರಶ್ನಿಸಿಕೊಂಡನು, ನಾನು ತುಂಬ ಆತುರದಿಂದ ನಡೆದುಕೊಳ್ತಾ ಇದ್ದೀನ? ಬಲವಂತವಾಗಿ ಮಾರಾಟವು ಎಂದಿಗೂ ಒಳ್ಳೆಯದಲ್ಲ ಎಂಬ ಆ ಹಳೆಯ ನುಡಿಗಟ್ಟು ಆತನ ನೆನಪಿಗೆ ಬಂದಿತ್ತು. ಆತನ ತೆಳುವಾದ ತುಟಿಗಳು ಮತ್ತು ಆ ಬಾಯಿ ತಂಬಾಕಿನ ವಾಸನೆಯಿಂದ ತುಂಬಿತ್ತು. ಯಾಕೋ ಗೊತ್ತಿಲ್ಲ, ಆ ಒಂದು ಕ್ಷಣ ಅವನ ಮನಸ್ಸು ತೀವ್ರವಾಗಿ ಚಡಪಡಿಸ್ತಾ ಇತ್ತು. ಆ ಇಂದಿನ ದಿನಗಳಲ್ಲಿ ಒಬ್ಬರಿಗೋಸ್ಕರ ಯಾವ ಹೆಣ್ಣಿಗೋಸ್ಕರನೂ ತಡಬಡಿಸಿದ್ದಿಲ್ಲ. ತನ್ನ ಬೆರಳುಗಳ ನಡುವೆ ಉರಿತಿದ್ದ ಸಿಗರೇಟ್ನಿಂದ ಬಂದ ನಿಕೋಟಿನ್ ಇನ್ನು ಮುಂದೆ ಆಕೆ ವಿಚಾರದಲ್ಲಿ ಕೊಂಚ ತಣ್ಣಗಿರಲು ತಾನೇ ನಿರ್ಧರಿಸುವಂತೆ ಮಾಡಿತ್ತು. ಇನ್ನು ಮುಂದೆ ಆಕೆಯನ್ನು ಅಷ್ಟು ಸುಲಭವಾಗಿ ಮುದ್ದಿಸುವುದಿಲ್ಲ ಅಥವಾ ಅತಿಯಾಗಿ ಒಳ್ಳೆಯವನಾಗಿ ವರ್ತಿಸುವುದಿಲ್ಲ ಅಂತ ತನ್ನ ಮನಸ್ಸಿನಲ್ಲಿಯೇ ಗಂಭೀರವಾಗಿ ಶಪಥವನ್ನು ಮಾಡಿಕೊಳ್ತಾನೆ. ಅವಳು ತನಗೆ ಸಂದೇಶ ಕಳಿಸಿದರೂ ತಕ್ಷಣ ಉತ್ತರಿಸುವುದಿಲ್ಲ ಅಂತ ಕಠಿಣವಾಗೂ ನಿರ್ಧರಿಸ್ತಾನೆ. ಆದರೆ ಅದೇ ಕ್ಷಣದಲ್ಲಿ ಇದ್ದಕ್ಕಿದ್ದಂತೆ ಜುಮ್ ಅನ್ನುವಂಥ ಒಂದು ಸದ್ದು ಕೂಡ ಕೇಳಿಸುತ್ತೆ. ವಿಷ್ಣುವರ್ಧನ್ ಫೋನ್ ಕಂಪಿಸ್ತು. ಅದು ತಕ್ಷಣವೇ ಹಿಂತಿರುಗಿ ನೋಡಿದಾಗ ಕತ್ತಲೆಯ ಮಲಗುವ ಕೋಣೆಯಲ್ಲಿ ಹಾಸಿಗೆಯ ಪಕ್ಕದ ಮೇಜಿನ ಮೇಲಿರುವಂತಹ ಫೋನ್ ಪರದೆ ದಿಢೀರನೆ ಬೆಳಕಿನೊಂದಿಗೆ ಹೊತ್ತಿಕೊಂಡು ಹುರಿತಾ ಇದೆ. ಆ ವ್ಯಕ್ತಿ ಯಾವುದೇ ಹಿಂಜರಿಕೆ ಇಲ್ಲದೆ ಕೂಡಲೇ ಮಲಗುವ ಕೋಣೆಗೆ ಅಂತ ಹೇಳಿ ಪಟಾರ್ನೆ ಹೋಗ್ತಾನೆ. ಆತುರದಿಂದ ಹೆಜ್ಜೆ ಹಾಕಿದ ಆತನ ಕಾಲು ಕದ್ದು ಬಣ್ಣದ ನಿಲುವಂಗಿಯ ಅಡಿಯಿಂದ ಗಟ್ಟಿಯಾಗಿ ಹಾಸಿಯ ಮೂಲೆಗೆ ಬಡಿಯಿತು. ಆ ತೀವ್ರ ನೋವಿನಿಂದ ಆತ ಉಫ್ ಅಂತ ಕಿರಿಚಿಕೊಳ್ತಾನೆ. ಅವನಿಗಿದ್ದಂತಹ ಒಂದು ಆತರ, ಯಾರು, ಯಾಕೆ, ಏನು, ಎಂಥ ಮೆಸೇಜ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳುವಂಥ ಬಹಳ ಆತರ ಇತ್ತು. ಕಾಲು ತಗಲಿ ತೀವ್ರ ನೋವಾದರೂ ಆತ ಉಬ್ಬು ಗಂಟಾಕುತ್ತಲೇ ತನ್ನ ಸೆಲ್ ಫೋನನ್ನು ಹಿಡಿಯಲು ಕೈ ಚಾಚ್ತಾನೆ. ಅವನು ಯಾವುದೇ ಪಠ್ಯ ಸಂದೇಶದ ಬದಲು ಒಂದು ಧ್ವನಿ ಸಂದೇಶವನ್ನು ಕಳಿಸ್ಕೊಟ್ಟಿರ್ತಾಳೆ. ಆದರೆ ವಿಷ್ಣುವರ್ಧನ್ ಅಂದ್ಕೊಂಡಿದ್ದ ಅದಕ್ಕೆ ನೋಡಬಾರ್ದು, ಈಗಲೇ ಪ್ರತಿಕ್ರಿಯಿಸಬಾರ್ದು ಅಂತ. ಆದರೆ ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ತಾನು ಇನ್ನು ಮುಂದೆ ತಣ್ಣಗಿರುವುದು, ತಕ್ಷಣ ಉತ್ತರಿಸುವುದಿಲ್ಲವೆಂದು ತಾನೇ ಶಪಥ ಮಾಡಿದ್ದವನ್ನ ಮರೆತು ತಕ್ಷಣವೇ ಮ್ಯೂಟ್ ಬಟನ್ ಒತ್ತಿ ಆ ಧ್ವನಿ ಸಂದೇಶವನ್ನು ಕೇಳೋಕ್ಕೆ ಶುರು ಮಾಡ್ತಾನೆ. ಸಿಗರೇಟ್ ಸೇದುವುದರಿಂದ ಕರ್ಕಶವಾಗಿದ್ದ ಗಂಟಲಿನಿಂದಲೇ ಆತ ಮೃದುವಾಗಿ ಉತ್ತರಿಸ್ತಾನೆ. ನಾವು ನಾಳೆ ಮುಂಜಾನೆ ಸೂರ್ಯೋದಯವನ್ನು ಒಟ್ಟಿಗೆ ನೋಡಬಹುದು.
ಆಕೆಯ ಮೃದುವಾದ ಆ ಮಾತುಗಳು ಆ ವ್ಯಕ್ತಿಯ ಮನಸ್ಸಿನಲ್ಲಿದ್ದಂತಹ ಎಲ್ಲ ಉದ್ವಿಗ್ನತೆಯನ್ನು ಕ್ಷಣಾರ್ಧದಲ್ಲೇ ಕರಗಿಸಿ ಬಿಡುತ್ತದೆ. ಮುಂಜಾನೆಯ ಮೊದಲ ಕಿರಣಗಳ ಸ್ಪರ್ಶವನ್ನು ಅನುಭವಿಸುವ ಮುನ್ನವೇ ವಿಷ್ಣುವರ್ಧನ್ಗೆ ನಿದ್ರೆನೇ ಬರಲಿಲ್ಲ. ರಾತ್ರಿ 3 ಗಂಟೆಗೆ ಸರಿಯಾಗಿ ಎಚ್ಚರವಾದ ಆತ ಮಲಗೋಕ್ಕೂ ಎಣಗಾಡ್ದ. ಸುಮ್ಮನಿರಲಾರದೆ ತನ್ನ ಕಾರಿನ ಕೀಯನ್ನು ತೆಗೆದುಕೊಂಡು ಹೊರಟೇ ಬಿಟ್ಟ. ಅದೇ ಸಮಯದಲ್ಲಿ ನೈಟ್ ಬ್ಲಾಕ್ನಿಂದ ಹಿಂತಿರುಗಿದಂಥ ರಾಹುಲ್ ಆಕಳಿಸುತ್ತಾ ತನ್ನ ಸಹೋದರ ಅಷ್ಟೊಂದು ರಾತ್ರಿಯಲ್ಲಿ ತನ್ನ ಸೂಟ್ ಮತ್ತು ಚರ್ಮದ ಬೂಟುಗಳನ್ನು ಎಚ್ಚರಿಕೆಯಿಂದ ಧರಿಸಿ ಹೊರಡುವುದನ್ನು ಆಶ್ಚರ್ಯದಿಂದ ಎರಡೂ ಕಣ್ಣುಗಳನ್ನು ಅರಳಿಸಿಕೊಂಡು ನೋಡ್ತಿದ್ದಾನೆ. ಆತನಿಗೆ ಯಾವುದೋ ದೆವ್ವ ಅನ್ನೋದು ಕಣ್ಣಿಗೆ ಬಿದ್ದ ಹಾಗೆ ಭಾಸ ಆಯಿತು. ಈ ಮಧ್ಯರಾತ್ರಿಯಲ್ಲಿ ನೀನು ಎಲ್ಲಿಗೆ ಹೊರಟಿದ್ಯಾ ಸೀನಿಯರ್ ಅಂತ ಪ್ರಶ್ನಿಸಿದ್ರು ವಿಷ್ಣುವರ್ಧನ್ ಯಾವುದರ ಕಡೆಗೂ ಗಮನ ಹರಿಸದೆ ತನಗೆ ಯಾರೋ ಪ್ರಶ್ನೆನೇ ಮಾಡ್ತಿಲ್ಲ ಅನ್ನೋ ಥರ ಕಾರ್ ಹತ್ತಿ ಅಲ್ಲಿಂದ ಹೊರಟು ಹೋಗ್ತಾನೆ. ರಾಹುಲ್ ಕೂಡ ತಲೆ ಹಳ್ಳಾಡಿಸುತ್ತಾ ಕತ್ತಲಲ್ಲಿ ಕಣ್ಮರೆಯಾದ ಸ್ಪೋರ್ಟ್ಸ್ ಕಾರನ್ನು ನೋಡುತ್ತಾ ಅಂದುಕೊಂಡನು, ಹಾಗಾದರೆ ಇದು ನಿಜವಾಗಿಯೂ ಪ್ರೀತಿ ಎಂಬ ಸಮಯದ ಆಟವೇ ಇರಬೇಕು. ಹೀಗೆ ಪ್ರೀತಿಯಾದರೆ ಮಂಗನ ರೀತಿ ಸಮಯದ ಹೊಟ್ಟೆ ಹಸಿವು ಯಾವುದರ ಕೂಡ ಹರಿವು ಇರೋದೇ ಇಲ್ಲ. ಬೆಳಗ್ಗೆ 3 ಗಂಟೆಗೆ ಇವನು ಸ್ಪೋರ್ಟ್ಸ್ ಕಾರ್ ತೆಗೆದುಕೊಂಡು ಎಲ್ಲಿಗೆ ಹೋಗ್ತಾ ಇರ್ಬೋದು? ವ್ಯಾಯಾಮಕ್ಕ ಅಥವಾ ಜಾಕಿಂಗ? ಎಂತಕ್ಕೆ? ಕೃಷ್ಣವೇಣಿ ತನ್ನ ಅಪಾರ್ಟ್ಮೆಂಟ್ನಿಂದ ಹೊರಗೆ ಕಾಲಿಟ್ಟಾಗ ಅಲ್ಲಿ ಒಬ್ಬ ವ್ಯಕ್ತಿ ಅನ್ನೋನು ಕಾಯುತ್ತಾ ನಿಂತಿದ್ದ. ಆ ಕ್ಷಣದಲ್ಲಿ ಆತ ಜಗತ್ತಿನ ಅತ್ಯಂತ ಪರಿಪೂರ್ಣ ವ್ಯಕ್ತಿ ಎಂಬಂತೆ ಕೃಷ್ಣವೇಣಿಗೆ ಕಾಣಿಸ್ತಾನೆ. ವಿಷ್ಣುವರ್ಧನ್ ದೇಹದ ಪ್ರತಿಯೊಂದು ಅಂಚು ಅಣುವು ಅವಳ ಆಗಮಿಸುವುಕ್ಕಾಗಿ ಕಾಯ್ತಾ ಇತ್ತು. ಆಕೆ ಹತ್ತಿರ ಬರ್ತಿದ್ದಾಗೆ ಆತ ತಾನಾಗಿ ಮುಳುವಾಗಿ ಕಾರಿನ ಬಾಗಿಲನ್ನು ತೆರೆದು ಒಂದು ಕಪ್ ಬಿಸಿ ಬಿಸಿಯಾದ ಪಾನೀಯವನ್ನು ಆಕೆಯ ಕೈಗೆತ್ತಿಕೊಡ್ತಾನೆ. ಬೇಸಿಗೆ ಕಾಲವಾಗಿದ್ದರಿಂದ ಬೆಳಗಿನ ಜಾವ 3 ಗಂಟೆಗೆ ಆ ಸಮಯದಲ್ಲಿ ಸ್ವಲ್ಪ ತಂಪಾದ ಗಾಳಿ ಬೀಸ್ತಾ ಇತ್ತು. ಆ ಬಿಸಿ ಪಾನೀಯದ ಸ್ಪರ್ಶದಿಂದ ಕೃಷ್ಣವೇಣಿಯ ಹೃದಯದಲ್ಲಿ ತೀವ್ರವಾದ ಉಷ್ಣತೆ ಹಾಗೂ ಅಚ್ಚಳಿಯದ ಸಾಂತ್ವನದ ಅನುಭವವಾಯ್ತಿತ್ತು. ಆಕೆ ಕಾರ್ ಹತ್ತಿ ಕುಳಿತ ಕೂಡಲೇ ಆಯಾಸದಿಂದ ನಿಧಾನವಾಗಿ ನಿದ್ದೆಗೆ ಜಾರ್ತಾಳೆ. ವಾಸ್ತವವಾಗಿ ಕಾರು ಹತ್ತುವ ಮುನ್ನ ತಾನು ನಿದ್ರೆ ಮಾಡಲೇಬಾರದು. ಆತನ ಜೊತೆ ಹರಟೆ ಹೊಡಿಬೇಕು, ಅವನ ಜೊತೆ ಮಾತಾಡಬೇಕು, ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಾನೆ ಅಂದುಕೊಂಡಿದ್ಲು. ಯಾಕಂದರೆ ಆಕೆ ನಿದ್ದೆ ಮಾಡಿಬಿಟ್ರೆ ಆತ ತಾನು ಒಬ್ಬನೇ ಏಕಾಂಗಿ ಆಗಿಬಿಡ್ತಾನೆ ಅನ್ನೋ ಕಳಕಳಿ ಅವಳದಾಗಿತ್ತು. ವಿಷ್ಣುವರ್ಧನ್ ಅತ್ಯಂತ ಎಚ್ಚರಿಕೆಯಿಂದ ಕಾರನ್ನು ಮುನ್ನಡೆಸ್ತಾ ಇದ್ದಾನೆ. ಆ ಮಧ್ಯರಾತ್ರಿಯ ನಿಶ್ಶಬ್ದ ಬೀದಿಗಳಲ್ಲಿ ಆ ಸ್ಪೋರ್ಟ್ಸ್ ಕಾರ್ ಗಾಳಿಯಂತೆ ಸಾಗಿತ್ತು. ಸೂರ್ಯೋದಯವನ್ನು ಅತ್ಯಂತ ಸುಂದರವಾಗಿ ವೀಕ್ಷಿಸಬಹುದಾದ ನಿರ್ದಿಷ್ಟ ಸ್ಥಳವನ್ನು ತಲುಪಲು ಸುಮಾರು 20 ನಿಮಿಷಗಳೇ ಬೇಕಾಗಿದ್ವು. ಆತ ತನ್ನ ಕೈಗಡಿಯಾರದ ಸಮಯವನ್ನು ಪರಿಶೀಲಿಸಿ ಪಕ್ಕದ ಸೀಟಿನಲ್ಲಿ ಗಾಢ ನಿದ್ರೆಗೆ ಜಾರಿದ್ದ. ಕೃಷ್ಣವೇಣಿಯನ್ನು ನೋಡ್ತಾನೆ. ಆಕೆಯ ನಿದ್ರೆಯನ್ನು ಕೆಡಿಸಲು ಆತನಿಗೆ ಮನಸ್ಸೇ ಇಲ್ಲ. ಒಂದು ವೇಳೆ ಆಕೆ ಆ ಒಂದು ಮುಂಜಾನೆಯ ಸುಂದರ ಸೂರ್ಯೋದಯವನ್ನು ಕಳೆದುಕೊಂಡರೂ ಪರವಾಗಿಲ್ಲ, ತಾನು ಅವಳಿಗಾಗಿ ಮತ್ತೊಂದು ದಿನ ಬೇಕಾದರೂ ಪ್ರಯತ್ನಿಸುವುದಾಗಿ ಆತ ಮನಸ್ಸಿನಲ್ಲಿ ಅಂದುಕೊಳ್ತಾನೆ. ಆದರೆ ಅದೇ ಕ್ಷಣದಲ್ಲಿ ಆ ಒಂದು ನಿರ್ಜನ ರಸ್ತೆಯಲ್ಲಿ ವೇಗವಾಗಿ ಹಾದು ಹೋದಂತಹ ಮತ್ತೊಂದು ಕಾರು ಜೋರಾಗಿ ಹಾರ್ನ್ ಮಾಡುತ್ತೆ. ಆ ಒಂದು ದೊಡ್ಡ ಶಬ್ದಕ್ಕೆ ಕೃಷ್ಣವೇಣಿ ದಿಢೀರಾಗಿ ಎಚ್ಚರಗೊಳ್ತಾಳೆ. ನೋಡೋಣ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್